ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ. ನಿಮ್ಮದು ಜಮೀನು ಇದೆಯಾ ಇಲ್ಲಿ ಊರಲ್ಲಿ? ಬನ್ನಿ ಬನ್ನಿ ಸರ್, ನೀರು ಗೀರು ಕುಡಿತಿಲ್ಲ ಸರ್. ಏನು ಬೇಡಿ ಸಾಕು. ಮಾಮೂಲಿ ನೀಟಾಗಿ ಇಟ್ಟಿರ್ತೀನಿ, ಕುಡಿಯಿದ್ರೆ ಒಂದೊಂದು ತೊಟ್ಟು ಕುಡೀರಿ, ಏನು ತೊಂದರೆ ಇಲ್ಲ. ಅದು ಸ್ವಲ್ಪ ಲೇಟ್ ಆಗ್ಬೋದು, ಅದಕ್ಕೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕಾಡ ತಡಿ ಮಾಡಂಗಿಲ್ಲಿ ಬಂದು ಕಾಲ್ ಮಾಡ್ತಿದ್ದು. ಕುಡಿ ಸರ್. ಏನೇನು ಇದು ಅನಾಥಾಶ್ರಮ, ಇದು ಅನಾಥಾಶ್ರಮಕ್ಕಿಂತ ಹೊಲಸು ಬಾವಲಿಗಳು. ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇಲ್ಲಿ ಯಾರು ತಿರ್ಗೋ ನೋಡ್ತಿರ್ಲಿಲ್ಲ. ಗಿಡ ಗಂಟೆ ಎಲ್ಲ ಇಲ್ಲೆಲ್ಲ ಬೆಳೆದ್ಬಿಟ್ಟು ಭಾರಿ ಡೇಂಜರ್ ಆಗಿ ಪ್ಲೇಸ್ ಕಾಣ್ತಾ ಇತ್ತು. ನಾನು ಇಲ್ಲೊಂದು 20 ತೆಂಗಿನ ಗಿಡ ಇದೆ ಸರ್. ಇದು ನಾನು 5 ವರ್ಷದಿಂದ ಭಾರಿ ಪ್ರಯತ್ನ ಪಡ್ತಿದ್ದೆ, ಏನಾದ್ರು ಮಾಡಬೇಕಲ್ಲ ಇದಕ್ಕೆ. ಕೆಲವು ಸಂಪನ್ಮೂಲ ವ್ಯಕ್ತಿಗಳನ್ನ ಕೇಳಿದೆ, ಏನು ದುಡ್ಡು ಕೊಡಿ ಅಂತ ಕೇಳಲಿಲ್ಲ. ಸ್ವಲ್ಪ ವೈರಿಗಿರು ಅಲ್ಲಿಂದ ಮೇನ್ ರೋಡಿಂದ ವೈರಿ ಬೇಕಾಯ್ತು ಅಂದ್ರೆ ಬಾವಲಿಗಳು ಬರಲ್ಲ, ಏನೇನೋ ಹೇಳಿದ್ರೆ ಯಾರು ಅಷ್ಟು ಕೋಆಪ್ರೇಟ್ ಕೊಡಲಿಲ್ಲ. ಇವನ್ನೆಲ್ಲ ಒಬ್ಬ ಹುಚ್ಚ ಅಂತ ಕಾಣುತ್ತೆ ಅಂತ ನಾನು ಮೋದಿಯವರು ಶ್ರೀ ರಾಮ್ಲಲ್ಲಾ ಲೀಲಾ ಬಾಲರಾಮ್ನ ಪ್ರತಿಷ್ಠಾಪನೆ ಮಾಡ್ತಿದ್ರು ನೋಡಿ. ಅವನು ಒಳ್ಳೆ 11 ಗಂಟೆ 50 ನಿಮಿಷಕ್ಕೆ ಹಾಕೊಂಡಿದ್ದಾನೆ ಪ್ರೋಗ್ರಾಮು. ಅವಾಗ ನಾನೇನು ಮಾಡಿದೆ, ಇವನ್ನೆಲ್ಲ ಪಂಡಿತರನ್ನೇ ಸೇರಿಸಿ ಇವನು ಏನೋ ಶಾಸ್ತ್ರ ಮಾಡ್ತಾ ಇದ್ದಾನೆ, ಈ ಮುಹೂರ್ತ ಒಳ್ಳೇದೇ ಏನೋ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನು ಅದೇ ಆವತ್ತೇ ಪೂಜೆ ಮಾಡಬೇಕು, ಏನಾದ್ರು ಮಾಡಿ ಇದಕ್ಕೆ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಜಂಗಲ್ ಕಟಿಂಗ್ಗೆ ಅದನ್ನೇ ಗುದ್ದಿ ಪೂಜೆ ಅನ್ಕೊಂಡು ಒಂದು ಮೊಂಡ ಮತ್ತು ಗಿಂಡ್ರ ಮತ್ತು ತಂದು ಮ್ಯಾಕ್ ಕತ್ತೆ. ಅವ್ನು ಯಾವನ ದನ ಇಟ್ಕೊ ಬಂದಿದ್ದೆ. ಓ ಅದೊಂದು ಈ ಬಿಸಿಲು ಟೈಮ್ ಕಪ್ಪ ಮ್ಯಾಕ್ ಕತ್ತಿದೆ, ಹಾವು ಇದ್ದು ಚಾಯ್ ತಿಂದು ಅವನು ಹಾವು ಅನ್ನಲ್ಲ, ಇದನ್ನು ನಾನು ವಾಪಸ್ ಹೋಗಬಾರ್ದು ಯಾವುದೇ ಕಾಣ್ಕೊಂಡ್ಬಿಟ್ಟು. ಅವಾಗ ಜನವರಿ ತಿಂಗಳು ಸ್ವಲ್ಪ ಎಲ್ಲ ಒಣಗಿತ್ತು, ಕಡ್ಡಿ ಕಿರದೆ ಕಂಪ್ಲೀಟ್ ಮೇಲ್ಗಡೆ ಗುಂಡಿಗೆಲ್ಲ ಬೆಂಕಿ ಹಾಕ್ಬಿಟ್ಟು ಕ್ಲೀನಾಗಿ ನುಣ್ಣಗಾಯಿತು. ಅದು ಅಷ್ಟು ಸಂತೋಷ ಆಯಿತು, ಒಟ್ಟಿನಲ್ಲಿ ಕ್ಲೀನ್ ಆಯ್ತಲ್ಲ ಅಂತ. ಅದು ಮಾಣೆ ಬಂದು ಆ ಬೂದಿನೆಲ್ಲ ತಳ್ತಾ ಇದೆ ಬರಳಿನದೆ. ಆಮೇಲೆ ಯಾರೋ ನಾವೊಂದು 2 ಹಾಲು ಕೊಡ್ತೀನಿ, ನೀಟ್ ಮಾಡಿಸ್ಕಪ್ಪ, ನಂದೇ ಪ್ಯಾಕೆಟ್ ಬನ್ನಿ ಅಂದರು. ಅವನು ದನ ಬಿಟ್ಕೊ ಬಂದಿದ್ದವನೇ. ಅವನು ಯಾವನ ಇನ್ನೊಬ್ಬ ಮಾಸ್ಟ್ರ್ ಬಂದ, ತಾಳ್ನೆ ಕೊಟ್ಟು ಇದು ನೀಟ್ ಮಾಡಿಸಪ್ಪ ಅಂದ. ಆಗಾಗ 10 ತಾಳು 20 ತಾಳು ಹಿಂಗೆ ಜನ ರೈಜೆ ಮಾಡಿಬಿಟ್ರು ಸರ್. ಆಮೇಲೆ 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದಕ್ಕೆ ಸಂಪನ್ಮೂಲ ಏನು ನನ್ನ ಪ್ಯಾಕೆಟ್ 1 ರೂಪಾಯಿನೂ ಹಾಕಿಲ್ಲ, ಸುಮ್ಮನೆ ಮ್ಯಾನೇಜ್ಮೆಂಟ್ ಅಷ್ಟೇ. ಅದನ್ನು ಈ ವ್ಯವಸ್ಥೆ ಮಾಡಿ ಈಗ ಪುರೋಹಿತರು ಅವರ ಜೋಡಿ ಬ್ರಾಹ್ಮಣರು ಬರ್ತಾರೆ, ಅವರು ಪೂಜೆ ಮಾಡೋದಕ್ಕೆ. ಈಗ ಪ್ರತಿ ಶನಿವಾರ ಬಂದು ಅವರು ತಮ್ಮ ಪಾಕೆಟ್ ಮನಿ ಹಾಕೊಂಡು ಪೂಜೆ ಮಾಡಿಬಿಟ್ಟು ಪ್ರತಿ ಶನಿವಾರ ಹೋಗ್ತಾರೆ ಸರ್. ಇದು ಇಷ್ಟು ಮೂಲ. ಅಲ್ಲ ಏನ್ ಮಾಡಿ ಗೊತ್ತಾ, ಒಂದು ಅಲ್ಲೆಲ್ಲ ಬೋರ್ಡ್ ಹಾಕ್ಸಿ ಸರ್. ಅದನ್ನ ನಾವೇನು ಸರ್, ನನಗೆ ಹೊರಗಡೆಯವರು ಬಂದು ನನಗೆ ಈಗ ಒಳ್ಳೆಯ ವ್ಯಕ್ತಿಗಳು 3 ಸೀಟ್ ಅಟೆಂಡ್ ಮಾಡಿದ್ದಾರೆ. ಭಾರತಿ ಮೇಡಮ್ ಅಂತ, ಪ್ರದೀಪ್ ಅಂತ, ಅಣ್ಣಾಮಲೈ ಅಂತ 3 ಸೀಟ್ ಅಟೆಂಡ್ ಮಾಡಿದ್ದಾರೆ. ನಮಗೆ ಏನಿಲ್ಲ, ಅವರು ಸಂಪನ್ಮೂಲ ವ್ಯಕ್ತಿಗಳು ಅಂದ್ರೆ ಪ್ಯಾಕೆಟ್ ಮನಿ ಕೊಡಿ ಅಂತ ನಾನು ಹೇಳಲ್ಲ. ಅವ್ರ ಜೊತೆಗೆ ಇನ್ನೊಂದು 40 ಸೀಟ್ ಕಂಬೈನ್ ಮಾಡ್ಕೊಳ್ಳಿ, ಇನ್ನೂ 2-3 ವರ್ಷ ಆಗಲಿ. ಅವ್ರು ನೀವೆಲ್ಲ ಕ್ಲಬ್ ಹಾಕ್ಬಿಟ್ಟು ಈ ದೇವಸ್ಥಾನ ಸುತ್ತ ಹತ್ತಡಿಗೆ ಸಿಮೆಂಟ್ ಎಸ್ ಆಕೃತಿ ಬರ್ತದೆ ನೋಡಿ, ಅದನ್ನು ಪ್ಲಾಟ್ಫಾರ್ಮ್ ಮಾಡಿಸ್ಕೊಡಿ ನನಗೆ. ಮತ್ತೆ ಇಲ್ಲಾರನ್ನೂ ಹಿಡ್ಕೊಳ್ತೀನಿ ನಾನು. ಇಲ್ಲೊಂದು 4 ಕಡೆಗೆ ಸಿಮೆಂಟ್ ದಾರಿ ಮಾಡ್ಕೊಳ್ತೀನಿ. ಈಗ ಬಂದಲ್ಲ ಅದನ್ನೇ ಸಿಮೆಂಟ್ ಒಂದು 4 ಕಡೆಗೆ. ಆಮೇಲೆ ಅದು ಪಾಡ್ಗೆ ಅವರು ಯಾರೋ ಬಂದು ಜ್ಞಾನೋದಯ ಆದವರು ಇಲ್ಲಿ ಅವರು ತಮಿಳು ಶಾಸ್ತ್ರ ನೋಡಿದವರೆಲ್ಲ ಏನು ಹೇಳ್ತಾರೆ, ಇಲ್ಲಿಗೆ ಒಳ್ಳೊಳ್ಳೆ ರಿಸರ್ಚ್ ಮ್ಯಾನ್ಗಳೆಲ್ಲ ಭೇಟಿ ಕೊಟ್ಟಿದ್ದಾರೆ ಸರ್. ಒಂದ್ಸರಿ ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ನನಗೇನು ಅಂತ ಏನ್ ಮಾಡೋಣ ಗೊತ್ತಾ, ನಿಮ್ ನಂಬರ್ ಕೊಡಿ, ಫೋನ್ ನಂಬರು. ನಾನು ಫೇಸ್ಬುಕ್ಕಲ್ಲಿ ಬರೆದು ಒಂದು ಲೇಖನ ಬರೆದು ಇದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ, ನಿಮ್ಮ ಬಗ್ಗೆನೂ ಬರೆದು ಎಲ್ಲ ಹಾಕ್ತೀನಿ. ನಿಮ್ಮ ಅಕೌಂಟು ನಂಬರ್ ಇದ್ರು ಕೇಳ್ತೀನಿ, ಯಾರಿಗಾರು ಹಿಂಗೆ ಡೊನೇಟ್ ಮಾಡಕ್ಕೆ ಇಷ್ಟ ಇರೋರು, ಈ ದೇವಸ್ಥಾನ ಅಭಿವೃದ್ಧಿ ಮಾಡಕ್ಕೆ ಇಷ್ಟ ಇರೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಸರ್ ಇನ್ನೊಂದು ಏನು ಹೇಳ್ತಾ ಇದ್ರೆ, ತಮಿಳು ಭಾಷೆನವರು ಅವ್ರು ನನಗೆ ಬಂದು ಪಾಠ ಮಾಡ್ತಾರೆ. ನನಗೆ ಒಂದು ಅವರ ತಮಿಳವ್ರಿಗೆ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ತಿಳುವಳಿಕೆ ಹೇಳ್ತಾರೆ. ಕನ್ನಡಿಗರಿಗೆ ಇಂಟ್ರೆಸ್ಟ್ ಇಲ್ಲ, ನೀನು ಈ ದೇವ್ರ ಸೇವೆ ಮಾಡಪ್ಪ, ನಿನಗೆ ಒಳ್ಳೇದಾಗುತ್ತೆ ಅಂತ. ಎಲ್ಲಿ ಯಾವ ಶಾಸನದಲ್ಲಿ ಇದೆ ಅಂತ, ಶಾಸನದಲ್ಲಿ ಇದೆಯಪ್ಪ
ಏನು ಒಳ್ಳೇದಾಗುತ್ತೆ ಅಂದಾಗ ಅವ್ರು ಹೇಳ್ತಾರೆ ಅದಷ್ಟೇ ನಮಗೂ ಗೊತ್ತಿರೋದು ಅಂತ ಹೇಳ್ತಾರೆ. ಆ ಭಾರತಿ ಮೇಡಮ್ ಅನ್ನೋರು ಈ ತಮಿಳು ಚೆನ್ನಾಗಿ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ಅವರು ಅವ್ರಿಗೆ ಅಣ್ಣಾಮಲೈ ಅವರು ಬರೀ ತಮಿಳಿಯನ್ಸು, ಈ ಪ್ರದೀಪ್ ತಮಿಳಿಯನ್ಸು. ಇವರು IT-BT ಏನೋ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅಂದರೆ ಓನರ್ ಅಲ್ಲ, ವರ್ಕರ್ ಆಗಿ ಕೆಲಸ ಮಾಡ್ತಾರೆ. ನಾವು ಸೈಂಟಿಸ್ಟ್, ಇವರು ಪ್ರೊಫೆಸರ್ ಸರ್. ಅವರು ಯಾರ್ಯಾರು ಬಂದಿದ್ರು, ವಿಸಿಟ್ ಕೊಟ್ಟಿದ್ದಾರೆ, ಒಳ್ಳೆ ಪ್ರೊಫೆಸರ್ ಎಲ್ಲ ಬಂದಿದ್ರು. ಇಲ್ಲಿ ಪ್ರೊಫೆಸರ್ ಎಲ್ಲ ಬಂದಿದ್ರೆ ಅವರು. ಆಮೇಲೆ ಡೆಲ್ಲಿಯಿಂದ ಒಬ್ರು ಬಂದಿದ್ರು. ಅಲ್ಲ ಬರ್ತಾರೆ, ಯಾಕಂದ್ರೆ ರಾಜರಾಜ ಚೋಳನ ಬಗ್ಗೆ ಸ್ಟಡಿ ಮಾಡೋರು, ಬುಕ್ ಬರೆಯೋರು ಇವರೆಲ್ಲ ಬರ್ತಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು. ನಿಮ್ಮ ಹೆಸರು ಹೇಳಿಲ್ಲ ನೀವು ಸರ್. ನಾನು ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಅಲ್ಲಿ ಬರ್ಲಿದ್ದೀನಿ, ಯಾವುದೋ ಬೋರ್ಡಲ್ಲಿ. ಯಾರು ತಕ್ಷಣ ಬಂದು ಅವರು ಅದನ್ನು ರಿಸರ್ಚ್ ಮಾಡಬೇಕು, ಇಲ್ಲೇನಾದ್ರು ಕಾಂಟ್ಯಾಕ್ಟ್ ಇದೆ ಅಂತಪ್ಪ 2 ನಂಬರ್ ಕೊಟ್ಟಿದ್ದೀನಿ. ಅದಕ್ಕೆ ತಕ್ಷಣ ಫೋನ್ ಮಾಡ್ತು ಅಂದ್ರೆ ನಾನು ಅಲ್ಲಿ ಹಾಕ್ತೀನಿ ಬೋರ್ಡು. ಅಲ್ಲ ನಿಮ್ಮ ಹೆಸರು ಹೇಳಿ. ದೇವರಾಜು ಅಂತ ಸರ್, ಫೋನ್ ನಂಬರ್ ಇದೆ. ಅಷ್ಟೇ ಸರ್. ಬನ್ನಿ ಆ ದೇವಸ್ಥಾನ ಮಾಡೋಣ. ಅದಕ್ಕೆ ಓಣ್ ನಡೀರಿ, ಕಾರಲ್ಲೇ ಓಣ. ಹಂಗೆ ಇದೇ ನನ್ನ ನಂಬರ್ ನಿಮ್ದು? ಇಲ್ಲೇ ಇದೆಯಲ್ಲ. ಅರ್ಸು ಅಂದ್ರೆ ಯಾರು? ಅವರು ಒಬ್ರು ಇವರು ಸರ್. ಅದು ತಕ್ಷಣ ಸಿಕ್ಕವರು ಅಂದ್ರೆ ನಾವು 10 ನಿಮಿಷದಲ್ಲಿ ನಮ್ಮನ್ನು